ನಮಸ್ಕಾರ ವೀಕ್ಷಕರೇ, ನಾನು ಮಂಜುನಾಥ್ ನಿರೋಣಿ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ನೆಟ್ವರ್ಕ್. ಕರ್ನಾಟಕದಲ್ಲಿ ಕನ್ನಡಿಗ ಹೋರಾಟಗಾರರ ಮೇಲೆ ಪದೇ ಪದೇ ಹಲ್ಲೆಗಳು ನಡೀತಾ ಇರುತ್ತೆ. ಅದಕ್ಕೆ ನಮ್ಮಲ್ಲಿರುವಂತಹ ಜನಗಳೇ ಸಪೋರ್ಟನ್ನು ಮಾಡ್ತಾರೆ, ಕುಮ್ಮಕ್ಕು ಕೊಡ್ತಾರೆ. ಈ ಪರಭಾಷಿಗರು ಬಂದಿರ್ತಾರಲ್ಲ ನಮ್ಮ ರಾಜ್ಯಕ್ಕೆ, ಅದರಲ್ಲೂ ಇದು ಬೆಂಗಳೂರಿನಲ್ಲಿ ನಡೆಯುವಂಥದ್ದು ಜಾಸ್ತಿ. ನೋಡಿ, ನಿನ್ನೆಯೂ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ಏನು ಘಟನೆ ಅಂತ ಹೇಳಿದ್ರೆ, ಈ ಜಯನಗರದಲ್ಲಿ ಒಂದು ಚರ್ಚ್ ಇದೆ. ಆ ಚರ್ಚ್ ಮೇಲೆ ಅಂತಂದರೆ ಇಂಗ್ಲೀಷ್ ಹಾಗೂ ಕನ್ನಡ ತಮಿಳಿನಲ್ಲಿ ಬೋರ್ಡನ್ನು ಹಾಕಿದ್ರು. ಈ ಚರ್ಚು ಇಂಥ ಏರಿಯಾದು ಇಂಥ ಕಡೆ ಇದೆ ಅಂತ ಹೇಳಿ. ಅಲ್ಲಿ ಒಬ್ಬ ಕನ್ನಡ ಪರ ಸಂಘಟನೆ ಹೋರಾಟಗಾರರು ಹೋಗ್ತಾರೆ. ಹೋಗಿ ನೋಡಿ, ಆ ತಮಿಳು ಬೋರ್ಡ್ ಏನಿದೆಯಲ್ಲ ಅದನ್ನು ತೆಗೆದುಬಿಡಿ ಚರ್ಚ್ ಮೇಲಿಂದ ಅಂಥೇಳಿ. ಯಾಕೆ ತೆಗೀರಿ ಅಂತ ಹೇಳಿದ್ರು ಅಂತ ಹೇಳಿದ್ರೆ, ಅವರು ತೆಗಿಬೇಡ ಅಂತ ನಾನು ಹೇಳೋಕ್ಕೆ ಹೋಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಕೆಲವರು ಪರಭಾಷಿಗರು ನಮ್ಮ ರಾಜ್ಯಕ್ಕೆ ಬಂದಿರ್ತಾರೆ, ಅವ್ರದ್ದೇನೋ ಭಾಷಾಭಿಮಾನ ಇರುತ್ತೆ, ಇಟ್ಕೊಳ್ಳಿ. ಆದರೆ ಕನ್ನಡವನ್ನು ಕೆಳಗೆ ಹಾಕಿ ಸಣ್ಣ ಅಕ್ಷರದಲ್ಲಿ ಹಾಕಿ ತಮಿಳನ್ನು LED ಲೈಟ್ನಲ್ಲಿ ಹೈಲೈಟ್ ಆಗೋ ರೀತಿಯಲ್ಲಿ ಹಾಕಿದ್ರು. ಅದನ್ನು ಪ್ರಶ್ನೆ ಮಾಡಿದ್ರಿ ಕನ್ನಡ ಪರ ಸಂಘಟನೆ ಹೋರಾಟಗಾರ. ಇವರ ಮೇಲೆ ಹಲ್ಲೆ ಮಾಡುವಂತಹ ಕೆಲಸವನ್ನು ಮಾಡಿದರು. ಯಾವ ಒಬ್ಬ ಕನ್ನಡಿಗರು ಕೂಡ ಅಲ್ಲಿ ಅವರಿಗೆ ಸಪೋರ್ಟನ್ನು ಮಾಡಲಿಲ್ಲ. ಒಂದು 6-7 ಜನ ಗೂಂಡಾಗಳನ್ನ ಕಟ್ಕೊಂಬಂದು ಹಲ್ಲೆ ಮಾಡಿದರು. ಒಬ್ಬ ಕನ್ನಡ ಪರ ಸಂಘಟನೆ ಹೋರಾಟಗಾರ ಮಾತಾಡಲಿ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲಿ ನಾನು ಲೀಡರ್ ಆಗಬೇಕು, ನಾನು ಬೆಳಿಬೇಕು, ಅವನಿಗೆ ಯಾಕೆ ನಾನು ಸಪೋರ್ಟ್ ಮಾಡಬೇಕು, ಇಂತಹ ಕೆಟ್ಟ ಕೊಳಕು ಮನೋಭಾವನೆ ಇದೆಯಲ್ಲ, ಇದು ನಮ್ಮ ಕನ್ನಡ ಭಾಷೆಯನ್ನು ಕುಗ್ಗಿಸ್ತಾ ಇದೆ. ನೀವು ಯೋಚನೆ ಮಾಡಿ, ಇನ್ನೊಂದು 20-25 ವರ್ಷ 30 ವರ್ಷ ಕಳೆದ್ರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಅನ್ನುವಂಥದ್ದು ಇತ್ತ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮ ಮುಂದೆ ಬಂದು ಹೋಗುತ್ತೆ. ಅಷ್ಟರ ಮಟ್ಟಿಗೆ ಅಷ್ಟು ವೇಗವಾಗಿ ಇವತ್ತು ಕರ್ನಾಟಕದಲ್ಲಿ ಕನ್ನಡ ಕುಗ್ಗಿ ಹೋಗ್ತಾ ಇದೆ. ಇದರ ಧ್ವನಿ ಎತ್ತುವಂಥವ್ರು ಯಾರೂ ಇಲ್ಲ. ಕನ್ನಡ ಪರ ಸಂಘಟನೆಗಳು ತಮ್ಮದೇ ಸಂಘಟನೆಗಳನ್ನ ಕಟ್ಕೊಂಡು ತಮ್ಮದೇ ಬೇಳೆ ಬೇಯಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ತಮ್ಮ ವೈಯಕ್ತಿಕ ಬಂದಾಗ ಮಾತ್ರ ರಸ್ತೆಗಿಳಿತಾರೆ, ತಮಗೆ ಲಾಭ ಆಗುವಂಥ ಜಾಗದಲ್ಲಿ ಮಾತ್ರ ರಸ್ತೆಗಿಳಿತಾರೆ ಕನ್ನಡ ಪರ ಸಂಘಟನೆ ಹೋರಾಟಗಾರರು. ಇಂಥ ಸಂದರ್ಭದಲ್ಲಿ ಕನ್ನಡಕ್ಕೆ ಅನ್ಯಾಯ ಆದಾಗ, ಕನ್ನಡಿಗರ ಮೇಲೆ ಹಲ್ಲೆ ಆದಾಗ ಯಾವ ಒಬ್ಬ ಕನ್ನಡಿಗನೂ ಕೂಡ ಬರೋದಿಲ್ಲ. ನಾವು ಸುಮಾರು ಸರಿ ನೋಡಿದ್ದೇನೆ, ಒಬ್ಬ ಕನ್ನಡಿಗನೂ ಕೂಡ ರೀ, ಯಾರಿಗೊಬ್ರು ಅನ್ಯಾಯ ಆಗ್ತಾ ಇದೆ, ಯಾರಿಗೋ ಹಲ್ಲೆ ಮಾಡ್ತಾ ಇದ್ದಾರೆ ಅಂತಂದರೆ, ಯಾಕೆ ಹಲ್ಲೆ ಮಾಡ್ತಾ ಇದ್ರಿ, ಯಾಕೆ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಸರಿ ಇದೆಯಲ್ಲ, ಯಾಕೆ ಇದನ್ನು ನೀವು ವಿರೋಧ ಮಾಡ್ತಾ ಇದ್ದೀರಿ ಅಂತೇಳಿ ಒಬ್ಬ ಕೂಡ ಧ್ವನಿ ಎತ್ತೋದಿಲ್ಲ. ಇಂತಹ ದರಿದ್ರ ಪರಿಸ್ಥಿತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಂದಿದೆ. ನಾಡು, ನೆಲ, ಜಲ, ನುಡಿಗಾಗಿ ಧ್ವನಿ ಎತ್ತರಪ್ಪ ಕನ್ನಡಿಗರು. ಎಲ್ಲೆಲ್ಲೋ ಹೋಗ್ತೀರಾ, ಯಾವುದೋ ಪೊಲಿಟಿಷಿಯನ್ ಹಿಂದೆ ಹೋಗ್ತೀರಾ, ಯಾವನಿಗೋ ಜೈ ಅಂತೀರಾ, ಯಾವನಿಗೋ ಅಣ್ಣ ಅಂತೀರಾ, ಯಾವನಿಗೋ ಬಾಸ್ ಅಂತೀರಾ. ಬಿಡಿ ಅದನ್ನು. ನಾಡು, ನೆಲ, ಜಲ ಎಲ್ಲವೂ ಕೂಡ ನಮಗೆ ಇಲ್ಲಿ ಬದುಕಲಿಕ್ಕೆ ದಾರಿ ಮಾಡಿಕೊಟ್ಟಿದೆ. ಅದಕ್ಕೋಸ್ಕರನಾದರೂ ಒಂದು ಋಣ ತೀರಿಸುವ ಸಲುವಾಗಿ ಆದರೂ ನೀವು ಕನ್ನಡಕ್ಕಾಗಿ ಹೋರಾಟ ಮಾಡುವಂಥ ಕೆಲವೊಂದು ಹೋರಾಟಗಾರರಿಗೆ ನೀವು ಸಪೋರ್ಟನ್ನು ಮಾಡಬೇಕಾಗುತ್ತೆ. ನೋಡೋಣ, ಆ ಬೋರ್ಡನ್ನು ಕೂಡ ತೆಗಿತೀವಿ ಅಂತ ಹೇಳಿದ್ದಾರೆ. ಹಾಗೆ ಈ ಕರ್ನಾಟಕದಲ್ಲಿ ಕನ್ನಡಕ್ಕೆ ಅನ್ಯಾಯ ಆದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಧ್ವನಿ ಎತ್ತಿ ಅನ್ನುವಂಥದ್ದು ನಾನು ಮತ್ತೊಮ್ಮೆ ಹೇಳ್ತಾ ಈ ಒಂದು ನ್ಯೂಸ್ನ ಮುಗಿಸ್ತಾ ಇದ್ದೇನೆ. ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೆಟ್ವರ್ಕ್. ನಾನು ಮಂಜುನಾಥ್ ನಿರೋಣಿ. ಧನ್ಯವಾದಗಳು.